ಖಾಸಗಿ ಶಾಲೆಯಲ್ಲಿ 61 ಲಕ್ಷ ರೂಪಾಯಿ ಅವ್ಯವಹಾರದ ಆರೋಪದ ಕೆತ್ತಾಟ. ಲೆಕ್ಕ ಕೇಳಲು ಹೋದವರನ್ನೇ ನಕಲಿ ಸಹಿ ಮಾಡಿ ತೆಗೆದ್ರಂತೆ ಅಧ್ಯಕ್ಷರು, ಕಾರ್ಯದರ್ಶಿ. ಶಾಲೆಯ ಚೇರ್ಮನ್ನರ ಜೊತೆ ಶಾಲಾ ಕಾರ್ಯದರ್ಶಿ ಮತ್ತು ಪ್ರಿನ್ಸಿಪಾಲ್ ಸೇರಿಕೊಂಡು ಅಂದಾಜು 61 ಲಕ್ಷ ರೂಪಾಯಿ ಹಣದ ಅವ್ಯವಹಾರ ಮಾಡಿದ್ದಾರೆ ಎನ್ನಲಾದ ಆರೋಪವೊಂದು ಗೋಕಾಕ್ ತಾಲೂಕಿನ ಪಾಮಲದಿನ್ನಿ ಗ್ರಾಮದಲ್ಲಿ ಕೇಳಿ ಬಂದಿದೆ. ಹೌದು, ಪಾಮಲದಿನ್ನಿಯಲ್ಲಿ ಇರುವ ಶ್ರೀ ಬೀರಸಿದ್ದೇಶ್ವರ ಕನ್ನಡ ಮಾಧ್ಯಮ ಆದರ್ಶ ಹಿರಿಯ ಪ್ರಾಥಮಿಕ ಶಾಲೆ ಪಾಮಲದಿನ್ನಿ 1996ನೇ ಇಸ್ವಿಯಲ್ಲಿ ಪ್ರಾರಂಭಿಸಿದ್ದು. ಅಂದಿನಿಂದ ಇಲ್ಲಿಯವರೆಗೆ ಶಾಲೆಗೆ ಬರುವ ಫೀ, ಖರ್ಚಿನ ಬಗ್ಗೆ ಲೆಕ್ಕಪತ್ರವನ್ನ ಕೆಲವು ಸದಸ್ಯರಿಗೆ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಪ್ರಿನ್ಸಿಪಾಲ್ ಅವರು ತಿಳಿಸಿರಲಿಲ್ಲ. ಇದನ್ನ ಕೇಳಲು 5 ಜನ ಶಾಲಾ ಆಡಳಿತ ಮಂಡಳಿಯವರು ಅವಿದ್ಯಾವಂತರಾದ ಕಾರಣ 7 ಜನ ಯುವಕರಿಗೆ ತಮ್ಮ ಪರವಾಗಿ ಶಾಲೆಯಲ್ಲಿನ ಆಗು ಹೋಗುಗಳನ್ನ ನೋಡಿಕೊಂಡು ಹೋಗಲು ಪವರ್ ಆಫ್ ಅಟಾರ್ನಿ ಬರೆದುಕೊಟ್ಟಿದ್ರು. ಇನ್ನೇನು ತಾವು ಮಾಡಿದ ಅವ್ಯವಹಾರವನ್ನ ಬಯಲಿಗೆಳೆಯುತ್ತಾರೆಂದು ಸಂಶಯಗೊಂಡು ಅಧಿಕಾರ ಬರೆದುಕೊಟ್ಟವರನ್ನೇ 3 ಜನರು ಅವರಂತೆ ನಕಲಿ ಸಹಿ ಮಾಡಿ ದಾಖಲೆಗಳನ್ನ ಸೃಷ್ಟಿಸಿ 5 ಜನರನ್ನು ಆಡಳಿತ ಮಂಡಳಿಯಿಂದ ಹೊರಹಾಕಿದ್ದಾರೆ. ಅದನ್ನು ಕೇಳಲಿಕ್ಕೆ ಹೋದ್ರೆ ಒಬ್ಬರ ಮೇಲೆ ಇಬ್ಬರು ಹಾಕುತ್ತಿದ್ದಾರೆ. ಇನ್ನು ಪ್ರಿನ್ಸಿಪಾಲ್ ಈತ ಮನಸ್ಸಿಗೆ ಬಂದಾಗ ಶಾಲೆಗೆ ಬಂದು ಹೋಗುತ್ತಾನೆ. ಶಾಲಾ ಪ್ರವೇಶ ಫೀ, RTI ಹೊಂದಿದ್ದ ಶಾಲಾ ಮಕ್ಕಳ ಫೀ ಬಗ್ಗೆ, ಖರ್ಚು ವೆಚ್ಚದ ಬಗ್ಗೆ ಕೇಳಿದ್ರೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮೇಲೆ ಹಾಕುತ್ತಿದ್ದಾನೆ. 5 ಜನರನ್ನ ಆಡಳಿತ ಮಂಡಳಿಯ ಸದಸ್ಯತ್ವದಿಂದ ತೆಗೆದುಹಾಕಿ 61 ಲಕ್ಷ ರೂಪಾಯಿಯನ್ನ ಲಪಟಾಯಿಸಲು ಹೊಂಚು ಹಾಕಿದ್ದಾರೆಂದು ತುಕಾರಾಂ ಪೂಜೇರಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಸಿದ್ದೇಶ್ವರ ವಿದ್ಯಾವರ್ತಕ ಸಂಘ ಸಾಲ್ರಿ, ಬೀರಾಪಣ ಸಾಲ್ರಿ. ಮತ್ತೆ ಇದನ್ನ ನಾವೇನ್ ಮಾಡಿದ್ರಿ, ರೈತರದಿಗೆ ಮಕ್ಕಳಿಗೆ ಚಲೋ ಆಗ್ಲಿ, ಅವರು ಎಲ್ಲಾರು ಕುಡ್ಕೊಂಡ್ ನಮ್ಮ ಮಾಜಿ ಚೇರ್ಮನ್ರ ಅವಪ್ಪ ಬಂಗಿ ಅವರ ಮತ್ತ ಬೀರಪ್ಪ ಚೇರ್ಮನ್ರಿ ಅವರು ಎಲ್ಲಾರು ಕುಡ್ಕೊಂಡ ಇದನ್ನೊಂದು ಮಾಡೋಣ ಅಂತ ಮಾಡಿದ್ರಿ. ಅವಾಗ 50,000 ರೂಪಾಯಿ 1 ಎಕರೆ ಹೊಲ ಆಯ್ತ್ರಿ. ನಾವು ಏನೋ ಮಾಡಿ ಅಂತೋ ಮಾಡಿ ದುಡ್ದು ಮಾಡಿ ನಾವು ಬಡವ್ರ ಆವಾಗ 50,000 ರೂಪಾಯಿ ಎಕರೆ ಜಮೀನ್ ಇದು ಇದ್ದಾಗ ನಾವು 50,000 ರೂಪಾಯಿ ಕೊಟ್ಟು ನಾವು ಏನ್ರಿ 4 ರೂಪಾಯಿ ಏನೋ ಕೂಡ್ಸಿ ಮಾಡಿ ತ್ರಾಸ ಮಾಡ್ಕೊಂಡು ಕೊಟ್ಟು, ಗ್ಯಾಜ್ರೇಮ್ ಕೊಯ್ 3,000 2,000 ಎಲ್ಲರೂ ಕೊಟ್ಟು ರೀ. ಮತ್ ಊರವರು ಕೊಟ್ಟದಾರ. ಮತ್ ಇದು ಸಾರ್ವಜನಿಕ ಶಾಲೆ ರೀ. ಇದೆ ಏನ್ ಬೀರಾಪನ ಅಂದ್ರೆ ಏನ್ರಿ, ಅವನ ಹೆಸರು ಬೀರಾಪನ್ ದೇವ್ರದ್ರಿ. ಅದು ಆದ್ರ ಸಾರ್ವಜನಿಕ ಮಕ್ಕಳು ಕೇಳೋರು ನೋಡ್ರಿ. ಇದಾಗೂ ನಾವ್ ಅದ್ರಿ, ಬ್ಯಾಂಕ್ನಾಗೂ ನಾವ್ ಅದ್ರಿ, ಫೈನಾನ್ಸ್ ಆಗು ನಾವ್ ಅದು. ಆ ಫೈನಾನ್ಸ್ ಇಂದ ದುಡ್ಡ್ರಿ ಇಲ್ಲಿ ನಾವ್ ಹಾಕಿದ್ರಿ. ಇಲ್ಲಿ ಹಾಕಿದ್ರೆ ಸಾಲಿ ಕಟ್ಟಿದ್ವು. ನಮ್ಮ ಬೀರ್ ಸಿದ್ದೇಶ್ವರ್ಗ ದೇವಸ್ಥಾನಕ್ಕ ಏನ್ರ ಒಂದು ಉಪಯೋಗ ಆದಿತ್ತು. ಮುಂದ ಸಮಾಜದವ್ರು ಎಲ್ಲಾರು ಕೂಡ್ಕೇಸಂದ್ರಿ ಇದನ್ನ ನಾವ್ ಮಾಡಿದ್ರಿ. ಇದನ್ನ ಮಾಡೋಣ ಎಲ್ಲ ತಾವ ಸ್ವಂತ ಮಾಡ್ಕೊಂಡಾರ್ರಿ. ನಮಗೇನು ಒಂದು ನೋಟಿಸ್ ಕೊಟ್ಟಿಲ್ಲ, ಏನು ಇಲ್ಲ, ನಮ್ಮ ಸಹಿ ಇಲ್ರಿ, ಏನು ಇಲ್ಲ ರೀ. ಒಟ್ಟ ಬರೇ ಮಾನ್ಯ ಅಲ್ಲಿ ಬೆಳಗಾವ್ಕ ದೊಡ್ಡ ಸಾಹೇಬ್ರ ಕಡೆ ಹೋಗಿದ್ರಿ. ನಾವು ಹೋದಾಗ ಅಲ್ಲಿ ನೋಡಿದ್ವು, ನಿಮ್ದು 5 ಮಂದಿ ತೆಗತಾರ ಅಂದ್ರು. ಅಲ್ಲ ಅವನು ಎಂತ ವಿಚಿತ್ರ. ನಮ್ಮ ಮಾಜಿ ಚೇರ್ಮನ್ರಿಗೆ ಅವಪ್ಪ ಬಂಗಿ ಅವ್ರಿಗೆ, ಬೀರಪ್ಪ ಡಬಾಜ ಅವ್ರಿಗೆ, ಚೇರ್ಮನ್ರಿಗೆ ಅವ್ರಿಗೆಲ್ಲ ಹೇಳು, ಏನ್ ಒಪ್ಪ ನಮಗೂ ಏನು ಗೊತ್ತ ಇಲ್ಲ, ಹಿಂಗ್ಯಾಂಗ ತೆಗದ್ರ ಆತ. ಅವ್ರ ವಿಚಿತ್ರ ಆಗಿ ನಮ್ಮ ಶ್ರೀಮಾನ್ ಬಾಲಚಂದ್ರ ಸಾವ್ಕಾರ್ ಕೊಡ್ರಿ ಅವರು ಈಗ 11 ವರ್ಷ ಶಾಲೆ ನಡೆಸರು, ಟೀಚರ್ಸ್ ಪಗಾರ ಕೊಟ್ರಿ ಏನ್ರಿ. ಅವರು ನಮಗ್ ಉಪಕಾರ ಬಾಳ್ ಮಾಡಿದಾರ್ರಿ. ರೊಕ್ಕ ಸಂಬಂಧ್ರಿ ರೊಕ್ಕ ತಿನ್ನೋದು ನೋಡ್ರಿ. ರೊಕ್ಕ ಅಂದ್ರ ನಮ್ಮ ಲೆಕ್ಕ್ರಿ, 1 ವರ್ಷಕ್ಕೆ 20 ಲಕ್ಷ 25 ಲಕ್ಷ ತಕ ಆಟಿ ದುಡ್ಡು ಬಂದಿದ್ದ. ಮತ್ ಇವ ಉಳ್ಕಾದ ಎಲ್ಲ ಶಾಲಿ ಹುಡುಗರು ಪೀರಿ. ನಮ್ ಗಾಡಿದ್ರಿ 11 ವರ್ಷ ಆತ್ರಿ ನಾವ್ ಗಾಡಿ ಕೊಟ್ಟವ್ರಿ. 11 ವರ್ಷ ಆದ್ರಿ ಇನ್ನಾದ್ರೂ ರೊಕ್ಕ ಕೊಟ್ಟಿಲ್ರಿ ಗಾಡಿದ. ಏನ್ ತೋರ್ಸ್ತಾರ್ರಿ ಅದ ಆ ಗಾಡಿ ಗಂಟು ಸಾಲಿಗೆ ಹಾಕ್ತಾರ್ರಿ, ತಾವ ನುಗ್ತಾರ್ರಿ. ಹೆಂಗ್ ಏನ್ ಮಾಡೋಣ್ರಿ ನಾವ. ಶಾಲೆಯ ಆರ್ಥಿಕ ಪರಿಸ್ಥಿತಿಯ ಕಾರಣದಿಂದ 10 ವರ್ಷ ಶಿಕ್ಷಕರಿಗೆ ವೇತನ ನೀಡಿದ್ದ ಅರ್ಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ
ಮತ್ತು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಅಂಗಳಕ್ಕೆ ಹೋದ ನಂತರ ಇಬ್ಬರನ್ನು ಕರೆಯಿಸಿ ಲೆಕ್ಕಪತ್ರದ ಬಗ್ಗೆ ಕೇಳೋಣವೆಂದ್ರೆ ಪ್ರಿನ್ಸಿಪಾಲ್, ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಇವರು ಸುಳ್ಳು ಸಬೂಬು ಹೇಳಿ ಶಾಸಕರ ಹತ್ತಿರ ಬರುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಇನ್ನು ಯಾರಾದ್ರೂ ಅವ್ಯವಹಾರದ ಬಗ್ಗೆ ಕೇಳಲಿಕ್ಕೆ ಹೋದ್ರೆ ಸುಳ್ಳು ಆಪಾದನೆ ಮಾಡಿ ಅಂಥವರ ಮೇಲೆ ಬ್ಲಾಕ್ ಮೇಲ್ ತಂತ್ರವನ್ನ ಉಪಯೋಗ ಮಾಡಿ 61 ಲಕ್ಷ ರೂಪಾಯಿ ಅವ್ಯವಹಾರವನ್ನ ಮುಚ್ಚಿ ಹಾಕಲು ಪ್ರಯತ್ನಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವರ ಕಿತ್ತಾಟಕ್ಕೆ ಶಾಲೆಯಲ್ಲಿ ಕಲಿಯುವ ಮಕ್ಕಳನ್ನ ಫೀ ತುಂಬಿಲ್ಲ ಎಂದು ನೆಪ ಹೇಳಿ ಅವರನ್ನ ಬಿಸಿಲಿನಲ್ಲಿ ನಿಲ್ಲಿಸಿದ್ದಾರೆ. ಅದರ ಆರೋಪ ಮಾಡಿದಂತೆ ಒಂದು ವೇಳೆ ಮರಣಾಂತಿಕ ಹಲ್ಲೆ ಮಾಡಿದ್ದಲ್ಲಿ ಸಿಸಿಟಿವಿಯಲ್ಲಿನ ದಾಖಲಾತಿ ಪೂರೈಸಲಿ ಎಂದು ಸಿದ್ದರಾಮ್ ಅರ್ಭಾವಿ ಹೇಳಿದ್ದಾರೆ. ನಾವು ಲೆಕ್ಕ ಕೇಳಂತ ಹೆಸರು ತೆಗದಾರ್ರಿ. ಇತರದ ಶಾಲೆ ಲೆಕ್ಕ ಕೇಳಿದವ್ರಿ. ಕೇಳಂತ ಅವತ್ತ ನಮ್ಮನ್ನ ತೆಗೆದು ಹೋಗಿದಾರ. ನಾವು ಮೆಂಬರ್ ಅದ್ವಿ. ಈಗ ಇದ್ದೂರಿ ಈಗೆಲ್ಲ ತೆಗದಾರ. ಅವ್ರ ಲೆಕ್ಕ ಕೇಳಂತ ತೆಗದಾರ. 70,000 ರೂಪಾಯಿ ಅವ್ಯವಹಾರ ಆಗೈತ್ರಿ. 70 ಲಕ್ಷ ರೂಪಾಯಿ ಅವ್ಯವಹಾರ ಆಗೈತ್ರಿ. ಅದನ್ನ ಲೆಕ್ಕ ಕೇಳಂತ ನಮ್ಮನ್ನ ಹೆಸರು ತೆಗೆದು ಹೋಗುದ. ಕೇಳಂತ ಏನು ನೋಟಿಸ್ ಕೊಟ್ಟಲ್ಲ, ಏನು ಕೊಟ್ಟಲ್ಲ. ಮುಂದೆ ಯಾವ ರೀತಿ ಏನು ಹೋರಾಟ ಮಾಡೋದ್ರಿ? ಏನ್ ಇದು ಅದ್ರ ಸಂಬಂಧ ಹೋರಾಟ ಮಾಡತ್ರಿ. ನಮ್ ಬಂಗಿ ಸಿದ್ದಾಪ್ರಿ, ಹಾಲಪ್ಪರ, ತಪ್ಸಿರಿ. ಅವ್ರು ಮೆಂಬರ್ ಆಫ್ ಚೇರ್ಮನ್ ಅದಾರ್ರಿ, ಸೆಕ್ರೆಟರಿ ಅದನ್ರಿ. ನಾವ್ 5 ಮಂದಿ ಮತ್ತೆ 2 ಮಂದಿ ತೆಗ್ದಾಪ. ಇಲ್ಲ ಇಲ್ರಿ ನೋಡ್ಕೊರಿ. ಇನ್ನು ಇದೇ ಮೆಂಬರ್ ಆಫ್ ಚೇರ್ಮನ್ ಅದಾರ್ರಿ, ಸೆಕ್ರೆಟರಿ ಅದನ್ರಿ. ನಾವ್ 5 ಮಂದಿ ಮತ್ತೆ 2 ಮಂದಿ ತೆಗ್ದಾಪ. ಇಲ್ಲ ಇಲ್ರಿ ನೋಡ್ಕೊರಿ. ಇನ್ನು ಇದೇ ಶಾಲೆಯಲ್ಲಿ ಹಾಲಿ ಸದಸ್ಯರ ಪತಿ ಸಿದ್ದರಾಯಿ ಡಬಾಜಿ ಅವರು ಇಲ್ಲಿ 60 ರಿಂದ 70 ಲಕ್ಷ ರೂಪಾಯಿ ಅವ್ಯವಹಾರ ಆಗಿದ್ದು ನಿಜ. ಅದನ್ನು ಎಲ್ಲರೂ ಕುಳಿತು ಸರಿಪಡಿಸೋಣ ಎಂದು ಹಲವಾರು ಬಾರಿ ತಿಳಿಸಿದ್ರು. ಆದ್ರೂ ಕೂಡ ಅಧ್ಯಕ್ಷ, ಪ್ರಿನ್ಸಿಪಾಲ್ ಮತ್ತು ಕಾರ್ಯದರ್ಶಿಯವರು ಕ್ಯಾರೇ ಅನ್ನುತ್ತಿಲ್ಲ. ಅಂತ ನಮಗ ಶಾಲೆ ಬಗ್ಗೆ ಅಷ್ಟೊಂದು ನಾವು ಕಲ್ತಿಲ್ರಿ. ಅದ್ರ ಸಂಬಂಧ ಅವ್ರಿಗೆ ಇದನ್ನ ಮಾಡಿ ಕೊಟ್ಟಿದ್ರಿ. ಅವ್ರು ಈ ಸಿದಗಿರಿ ಡಬಾಜ ಮತ್ತ ಸಿದ್ದಪ್ಪ ಸಿಂಗಾಡಿ ಮತ್ತ ಮಲ್ಲಪ್ಪ ಪ್ರಧಾನಿ ರೀ, ಇವ್ರಿಗೆ ಬರೆದು ಕೊಟ್ಟಿದ್ರಿ. ನಾವೊಂದು 6-7 ಮಂದಿ ಆಗಿ ಬರೆದು ಕೊಟ್ಟವ್ರಿ. ಅದ್ರ ಸಲ ನಮಗ್ ಕಣ್ಣಿದ್ದು ಕುರುಡಿದ್ದಂಗ್ರಿ. ಅದಕ್ಕೆ ಅವ್ರಿಗೆ ನೀವು ಲೆಕ್ಕಪತ್ರ ಮಾಡ್ಬಂದ್ ಅವ್ರೇನ್ರಿ ನಾವು ಸ್ಟೇಟ್ಮೆಂಟ್ ಕೊಡಂಗಿಲ್ಲ ಅಂತೇಳಿ ಹಿಂಗ ಮುಂದೆ ತೂತ ಬಂದ್ಬಿಟ್ರಿ. ಅವ್ರು ಅದ್ರ ಸಲುವಾಗಿ ನಾವು ಕೊಟ್ಟವ್ರಿ. ಅವ್ರ ದೋಣ ಬರೀ ಅವ್ರ ಅಂತಾರೆ ಹೇಳ್ತೈತಿ ಇವ್ರ ಅನ್ನೋ ಸಲುವಾಗಿ ಅದೇನಿದ್ರು ಡಿವೈಡ್ ಮಾಡ್ರಿ ಅಂತಿದ್ವಿ ಎಲ್ಲ ಚೌಕ ಮಂದಿ ಮುಂದೆ. ಅವ್ರ ಒಟ್ಟು ಅದು ಮಾಡಲಿಲ್ಲ. ಹಂಗ ಮುಂದೆ ಜಕ್ಕೋತ ಬಂದ್ಬಿಟ್ರಿ ಇಲ್ಲಿವರೆಗೆ. ನಮ್ಮ ಮಿಸ್ಸಸ್ ಈ ಸಾಲಿಗೆ ಮೆಂಬರ್ ಅದಾವ. ಒಂದ್ 60-70 ಲಕ್ಷ ತಕ್ಕ ಲೆಕ್ಕಪತ್ರ ಇರ್ಬೋದ್ರ ಅನ್ಸಿದ್ರಿ. ಅದು ಮಿಸ್ ಆಗೈತ್ರಿ. ಇವ್ರ ಅದ್ರ ಲೆಕ್ಕನ ತೋರ್ಸಿಲ್ರಿ. ಈಗ ಮೆಂಬರ್ ಈಗ ಚೇರ್ಮನ್ ರೀ, ಕಾರ್ಯದರ್ಶಿ ಮತ್ತ HM ಮಾಸ್ತರ್ ರೀ, ತಪ್ಸಿ ಸರ್. ಚರ್ಚೆ ಮಾಡಿದ್ರಿ? ರಗಡ್ ಸರ ಮಾಡಿದೇನ್ರಿ. ಇವ್ರೆಲ್ಲ ನಮ್ ಏನೇ 11 ಮಂದಿ ಬಿಟ್ಟು ನಾ ಒಬ್ಬನು ಮಾಡೇನ್ರಿ. ಇಲ್ಲಪ್ಪ ಇದು ಹಿಂಗ್ ಮಾಡ್ಕೊತ ಹೋಗ್ಬೇಡ, ನಮ್ಮ ಸಂಸ್ಥೆ ಆಯ್ತು, ಇದು ಹೊಡಿದ್ ಬ್ಯಾಡ್ರಿ, ಎಲ್ಲಾರು ಕೂಡಿ ಹೊಂದಾಣಿಕೆ ಹೋಗಿ ಏನೋ 10 ರೂಪಾಯಿ ಹೆಚ್ಚು ಕಡಿಮೆ ಅದನ್ನ ತಿಳ್ತಿಪಡಿ ನಾ ಮಾಡಿಸ್ತೇನೆ. ಆದ್ರೆ ನೀವು ಸ್ವಲ್ಪ ಬಂದ್ ಹೇಳ, ಅವ್ರೆಲ್ಲ ಹೇಳೋಟ್ ಶಕ್ತಿ ನನ್ನಲ್ಲಿ ಅವ್ರಿಗೆ ನಾ ಸಾಲಿ ಕಲಿದ್ರು ಅವ್ರಿಗೆ ಹೇಳ್ತಾನೆ, ಹೇಳಿ ಅವ್ರು ಹೂ ಅನಿಸ್ತಾನ. ಅಲ್ಲಿವರೆಗೂ ನೀವು ಅಂದ್ರೆ ಹೂ ಅನ್ನೋದ್ರಿ ಮತ್ತೆ ಅದು ಮುಂದೆ ಉಳಿದ್ರಿ, ಹೂ ಅನ್ನೋದ್ರಿ ಮುಂದೆ ಉಡುದು. ಇಲ್ಲ ಬಂದಿಲ್ಲ. ಒಟ್ಟ ಬಂದ್ ನಾ ಎಲ್ಲ ಏನ್ ಕೇಳಬಾರ್ದು ಹೇಳ್ಬಾರ್ದು ಎಲ್ಲ ಹೇಳೇನ್ರಿ. ಅವ್ನು ಏನಪ್ಪ 10 ಲಕ್ಷ ಗಂಟ್ಲೆ ಹೆಚ್ಚು ಕಡಿಮೆ ಆಗಲಿ ಅದನ್ನ ನಾ ತಿದ್ಕೊಳಕ್ ರೆಡಿ ಇದನ್ನ. ಆದ್ರೂ ಅಟ್ರ ತಕ ನಾ ತಿದ್ಸ್ಕೊತೀನಿ ಅವ್ರನ್ನ. ನೀವು ಹೂ ಅಟ್ಟ ಅನ್ನ ಬರೀ 4 ಮಂದಿ ಕೂಡಿ ಮಾಡೋಣ ಲೆಕ್ಕಪತ್ರ. ಅದು ಯಾವ ಹೊಂತೈತಿ ಇಲ್ಲ ನೋಡ್ಕೊಂಡು ಅಂದ್ರೆ ಹೂ ಅನ್ನೋದು, ನಮ್ ಫೋನ್ ಕಟ್ ಮಾಡೋದು, ಫೋನ್ ಎತ್ತದ್ ಬಿಡುದು, ಹಿಂಗ್ ಮಾಡ್ಕೊಂಡು ಬಂದ್ಬಿಟ್ರಿ ಇಲ್ಲಿವರೆಗೂ. ಯಾರೇ ಬರ್ತಾನ್ರಿ? ಬರ್ತಾರೆ, ಅವ್ರು ಬರ್ತಾರೆ. ಇದನ್ನ ತೆಗಿಯತ್ ಹೇಳ್ತಾರೆ. ನಾವೇನ ನೋಟಿಸ್ ತೆಗೀರಿ, ಮೀಟಿಂಗ್ ಮಾಡೋದ್ರ ನನ್ ನೋಟಿಸ್ ತೆಗಿ ಪವರ್ ಇಲ್ಲ ಅಂತ ಹೇಳ್ತಾನ್ರಿ. ಕಾರ್ಯದರ್ಶಿ ಕೇಳ್ತಾರೆ, ಕಾರ್ಯದರ್ಶಿ ಕೇಳ ನನಗ್ ಗೊತ್ತಿಲ್ಪ, ಅವ್ನಿಗೆ ಕೇಳ ಅವಂತಾನ್ರಿ. ಒಬ್ಬರ ಮೇಲೆ ಒಬ್ಬರು ಹಾಕುದು, ಯಾರು ಇದಕ್ಕೆ ಸಂಬಂಧ ಇಲ್ಲಂಗ ಮಾಡಿಬಿಡತಾರ ಎಲ್ಲಾರು. ಇಲ್ರಿ ಏನು ಹಲ್ಲಿ ಆಗಿಲ್ಲ, ನಾವು ಇದ್ರು ಏನು ಹಲ್ಲಿ ಆಗಿಲ್ಲ, ಏನಿಲ್ಲ. ಆದ್ರೆ ನಾವು ಮಾಸ್ತರ್ ತಕ್ಕಿವ್ರ ನಮ್ಮ ಹುಡುಗರು ನಮ್ಮ ಹುಡುಗರ್ನ ಯಾಕೆ ಹೊರಗೆ ನಿಲ್ಸಿರಿ ಕೇಳಕತ್ರಿ. ಆ ಟೈಮ್ ಇವೆಲ್ಲ ಫೋನ್ ತಗೊಂಡು ವಿಡಿಯೋ ಮಾಡಕ್ ಚಾಲು ಮಾಡಿದ್ರು. ನಾವು ವಿಡಿಯೋ ಮಾಡೋಣ ಫೋನ್ ತಗೊಳಕ್ ಇವ್ರು ಹಿಡಿಯಕೋರು ಅವ್ರ ತೆಕ್ಕಿ ಮುಕ್ಕಿ ಆಗಿದ್ದು ಬಿಟ್ಟು ಏನೂ ಆಗಿಲ್ಲ.
ಇವರ ಅವ್ಯವಹಾರ ಕಿತ್ತಾಟದಲ್ಲಿ ಈಗ ಎಲ್ಲಿಗೆ ಬಂದಿದೆ ಅಂದ್ರೆ ಮಕ್ಕಳು ಪೊಲೀಸರ 112 ವಾಹನವನ್ನ ಶಾಲೆಗೆ ಕರೆಯಿಸಿ ವಿದ್ಯೆ ಕಲಿಯುವ ಪರಿಸ್ಥಿತಿ ಬಂದಿದೆ. ಏನೇ ಆಗ್ಲಿ ಅವ್ಯವಹಾರ ಆಗಿಲ್ಲ ಅನ್ನುವವರು ಎಲ್ಲರೂ ಕುಳಿತು ಅದರ ಲೆಕ್ಕವನ್ನು ಖರ್ಚು ವೆಚ್ಚವನ್ನು ತಿಳಿಸಲಿಕ್ಕೆ ಹಿಂದೇಟು ಹಾಕುತ್ತಿರೋದು ಯಾಕೆ? ಸಾಲಿ ಹುಟ್ಟಿದ ಚಲೋ ನಾವು ಪೂಜೆ ಮಾಡಿದ್ವಿ ಒಂದರಿ ನಾವು ಹುಟ್ಟಿ ನಾವು ಪೂಜೆ ಮಾಡಿ ನಾವು ಅದನ್ನೆಲ್ಲ ಮಾಡಿ ರೊಕ್ಕ ಹಾಕಿರಿ ಬಂಗಾರ ಮಾಡಿ ರೊಕ್ಕ ಹಾಕಿದ್ರಿ ಬಂಗಾರ ಮಾರಿ ಹೆಂಡತಿ ಮಾರಿ ಹಾಕಿದ್ರಿ. ನಮ್ಮ ಎಲ್ಲಾರು ತಾಪಾಗೈತ್ರಿ. ಒಟ್ಟ ನಮ್ಮನ್ನ ಕೇಳಾಕ್ ಹೋಗ್ತಾನ ತೆಗೆದು ಹೋಗ್ತಾರ ರೊಕ್ಕ ಕೇಳಾಕತಾನ. 70,000 ರೂಪಾಯಿ ದುಡ್ಡು ಬಂದೈತ್ರಿ. 70,000 ದುಡ್ಡು ಬಂದೈತಿ. ಏನ್ ಲೆಕ್ಕ ಕೊಡ್ರಿ ಎಲ್ಲಾ ಬ್ಯಾಂಕ್ ಸಾಲ ಇರ್ರಿ ಬ್ಯಾಂಕ್ನಾಗ ಹೋದ್ ನಮ್ ಕುಣ್ಸಾತಾರು ಮತ್ತ ನಮ್ಮನ್ನ ಬಿಡಿಸ್ರಿ. ಇಲ್ಲ ನಾವು ರೊಕ್ಕ ತಂದಿಲ್ಲ ನೀವು ಏನ್ ಮಾಡ್ಕೋರಿ ನೀವ್ ಏನ್ ಕಂಪ್ಲೀಟ್ ಮಾಡ್ಕೋರಿ ಅಂದ್ರು. ಅಂತ ನಿಮ್ ತಗೋದು ನೀವ್ ಬರ್ಬಾರ್ರಿ ಅಂದ್ಬಿಟ್ರು. ಇಲ್ರಿ ಕೊಟ್ಟಿಲ್ರಿ ಸಹಿ ಮಾಡಿಲ್ರಿ. ನಾವ್ ಸಹಿ ಮಾಡಿಲ್ಲ ನಮ್ ಕರೆದಿಲ್ಲ ಏನು ಮಾಡಿಲ್ರಿ. ತಪ್ಸಿರಿ ಹಾಲಪ್ಪ ಕೊಡ್ರಿ ಬಂಗಿರಿ ಮತ್ತ ಟಕ್ರಿ ಬೀರ್ರಿ. 5 ಲಕ್ಷ ರೂಪಾಯಿ ನಮ್ಮ ಸ್ಕೂಲಿಂದ ಹೊಡ್ಕೊಂಡು ಹೋಗ್ಯಾನಂತ ಒಂದು ನಮ್ಮ ಮ್ಯಾಗ ಆಪಾದನೆ ಮಾಡಿದಾನೆ ಸರ್. ಆಪಾದನೆ ಮಾಡಿದಾನಪ್ಪ ಅಂದ್ರೆ ಈ ಆಪಾದನೆ ಏನಪ್ಪಾ ಅಂತಂದ್ರೆ ಅದು ಸತ್ಯಕ್ಕೆ ಬಹಳ ದೂರ ಅದು ಸರ್. ಅದಕ್ಕೆ ಏನಾದ್ರು ನಾವ್ ಹೆಂಗ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ವಲ್ರಿ ಹಂಗೆ ಕಲೆಕ್ಟ್ ಮಾಡಿದಂತ ನಾವ್ ಏನ್ ಮಾಡ್ತೀವಿ. ಆದ್ರೆ ನಾವ್ ಅವನ ಬಗ್ಗೆ ಏನ್ ಆಪಾದನೆ ಅಂತಲ್ಲ ನಾವು ಪಕ್ಕ ವಿತ್ ಡಾಕ್ಯುಮೆಂಟ್ಸ್ ವಿ ಆರ್ ರೆಡಿ ಫಾರ್ ದ ಸಬ್ಮಿಟ್ ಇದೀವಿ ಸರ್. ಏನಂತಂದ್ರೆ ಅವ್ 2009 ಇಲ್ಲಿ ಹೆಡ್ ಮಾಸ್ಟರ್ ಆಗಿ ಬಂದ್ ಸರ್. ಸಹಶಿಕ್ಷಕಾಗಿ ಬಂದ ನಂತರ ಹೆಡ್ ಮಾಸ್ಟರ್ ಆದ ನಂತರ ಅವಂದ ಪಿತ್ರಾರ್ಜಿತ ಪ್ರಾಪರ್ಟಿ ಅಷ್ಟೇನ್ ಹೇಳ್ಕೊಳಂಗಿಲ್ಲ ಸರ್. ಈಸ್ ಅ ಪುವರ್ ಪರ್ಸನ್. ಇರ್ಲಿ ನಾವು ಪುವರ್ ಪರ್ಸನ್ ಆತರ ಅಂತಿಲ್ಲ ಇದ್ರು ಸಹಿತ ಇಲ್ಲಿ 4 ರಿಂದ 5 6 ಸಾವಿರ ಸ್ಯಾಲ್ರಿ ಅವನಿಗೆ ಸರ್. ಇಷ್ಟು ದಿವಸನಾಗ ಸುಮಾರು 40 ರಿಂದ 50 ಲಕ್ಷ ರೂಪಾಯಿ ಮನಿ ಕಟ್ಟಾನ ಸರ್ ಇಲ್ಲಿ ಅವ್ರ ಸ್ವಗ್ರಾಮ ಜಾಗನೂರದಲ್ಲಿ. ಒಂದು 30 ಗುಂಟೆ ಪ್ರಾಪರ್ಟಿ ಅವನ್ ಇದ್ದದ್ದು ಲ್ಯಾಂಡ್ ಇದ್ದದ್ದು. ಈ ಪೇಮೆಂಟ್ ಒಳಗಡೆ 9 ಅಂತಂದ್ರೆ 10 ಮುಂದೆ ಒಂದು 16-17 ವರ್ಷ ಇಲ್ಲಿ ಕೆಲಸ ಮಾಡಕ ಸರ್. ಅವ್ನಿಗೆ ಏಜ್ ಒಂದು 39 ರೀ. 20 ವರ್ಷಕ್ಕೆ ಇಲ್ಲಿ ಬಂದ ನಾವು 20 ವರ್ಷಕ್ಕೆ ಇಲ್ಲಿ ಬಂದ್ರೆ 19 16 11 20 ವರ್ಷಕ್ಕೆ ಇಲ್ಲಿ ಬಂದನು ಸರ್. ಇಷ್ಟ 45 ಲಕ್ಷ ಪ್ರಾಪರ್ಟಿ ಅವ್ ಹೆಂಗ್ ಮಾಡಿ ಸರ್. ನಾವು ನಮ್ದ ನಿಜವಾದ ನೀರು ಆಪಾದ ಏನಪ್ಪಾ ಅಂತಂದ್ರ ನಮ್ಮ ಹೆಡ್ ಮಾಸ್ಟರ್ ಏನಕ್ಕೇನ್ರಿ ಫೇಕ್ ಮಾಡಿ ತನಗೆ ಮನಸ್ಸಿಗೆ ಬಂದಂಗ ಮಾಡಿ ಸಂಸ್ಥಾದಿ ಸರ್ವಾಧಿಕಾರಿ ನಾನೇ ಅಂತ ಭಾವಿಸಿ ಇಲ್ಲಿ ಏನ್ ಬರ್ತಕ್ಕಂಥ ದುಡ್ಡನ್ನ ಓದ್ ತನ್ನ ಮನೆಗೆ ಹಾಕಿದಾನು ತನ್ನ ಹೆಂಡ್ರ ಮಕ್ಕಳಿಗೆ ಹಾಕಿದಾನು. ನಮ್ಮ ಸಂಸ್ಥೆಯನ್ನು ಈ ರೀತಿ ಕೆಲಮಟ್ಟ ಸರ್ವನಾಶ ಮಾಡಕ್ ಕಾರಣೀಭೂತ ಅಂತೇಳಿ ನಮ್ದು ಆರೋಪ ಅದ ಸರ್. ಇದೆಲ್ಲ ಬಗೆಹರಿಯಬೇಕಾದ್ರೆ ಕುಳಿತು ಅರಿತಾಗ ಮಾತ್ರ ಸಾಧ್ಯ. 2023 ನಾವು ಏನ ಪೌರ ಪದ್ಧತಿ ತಗೊಂಡಿವಲ್ರಿ ತಗೊಂಡಿಂದ ನಮ್ಮನ್ನ ಟಾರ್ಗೆಟ್ ಮಾಡ್ಲಕತ್ತಾವ. ನಮ್ ಹುಡುಗರು ಟಾರ್ಚರ್ ಮಾಡಿದ. ಆಮೇಲೆ ನಾವೊಂದು ಸ್ಕೂಲಿಗೆ ಗಾಡಿ ತಗೊಂಡಿವ್ರಿ. ಸ್ಕೂಲ್ ಗಾಡಿ ತಗೊಂಡ್ರ ಈಗ ನಾವೇನ್ ಲೆಕ್ಕ ಕೇಳಕ್ ನಾವ್ ಏನ್ ಬಂದವ್ರಿ ಅವತ್ತಿಂದ 2023 24 25 2 ವರ್ಷದ ನನ್ ಗಾಡಿ ಬಾಡಿಗೆ ಕೊಟ್ಟಿಲ್ಲ. ನಾ ಏನ್ ಹೇಳದ್ರಿ ನಮ್ ಗಾಡಿ ಬಾಡಿಗೆ ಕೊಡ ನಾವು ನಮ್ ಹುಡುಗರಿಗೆ ಟಾರ್ಚರ್ ಮಾಡ್ತಾನ್ರ. ಇಲ್ಲ ನಿಮ್ ಫೀ ತುಂಬ್ರಿ ಅಂತ ಹೇಳಿ ನಾನ್ ನಿಮ್ ಫೀ ತುಂಬ್ತೇನೆ. ಆದ್ರೆ ನಮ್ ಗಾಡಿ ಬರ್ತಕ್ಕಂಥ ಗಾಡಿ ಬಾಡಿಗೆ ಏನೈತಿ ಕೊಡು ನನಗೆ ಕೊಡು ನೀ ತಗೋ. ಇದನ್ನ ಹೇಳಿದ್ರೆ ಇಲ್ಲ ನಾ ಅವ್ನ ಕಮಿಟಿ ಅನ್ ಕೇಳು ಅವ್ನು ಕೇಳು ಅಂತ ಹೇಳ್ತಾನ್ರಿ. ಮತ್ತೆ ಫೀ ನೀ ಯಾಕೆ ಕೇಳ್ತಿದ್ ನಾ ಫೀ ನಾ ಕೇಳ್ತಾನ ನೋಡು. ನಮ್ಗೆ ಅವಾಜ್ ಶಬ್ದ ಏನ್ ಬೇಕಾದ ಮಾತಾಡ್ತಾನ್ರಿ. ಅವ್ರ ಹೆಡ್ ಮಾಸ್ಟರ್ ತಗೊಂಡ್ರಿ. ಫೀನು ಅವ್ರ ಕೇಳ್ತಾರ. ಇದೇ ಒಂದು ಕಾರಣಕ್ಕಾಗಿ ಡೈಲಿ ಅವ್ರಿಗೆ ಟಾರ್ಚರ್ ಕೊಟ್ಟಾರ್ರಿ. ಟಾರ್ಚರ್ ಕೊಟ್ಟು ಬಿಸಿಲಾಗಿ ನಿಲ್ಸ್ಬಿಡುದು. ನೀವ್ ನಿಲ್ರಿ ನಿಮ್ ಪಾಲಕನ ಕರ್ಸ್ರಿ ಮಕ್ಕಳ ಹಿಂಗ ಅವ್ರು ಹುಡುಗರು ಸಹಿತ ಬೇದನ್ರಿ. ಸಿದ್ದಪ್ಪ ಸಿಂಗಾಡಿ ಮತ್ತೆ ಮಲ್ಲಪ್ಪ ಪ್ರಧಾನಿ ಸಿದ್ದಿಗಿರಿ ಡಬಾದ್ ಅಂತ ಇವರು ಅನ್ಆಥರೈಸ್ ಪರ್ಸನ್ ಇದಾರ. ಇವ್ರು ಬಂದು ನಮ್ಮ ಮಾನಂತಿಕ ಹಲ್ಲೆ ಮಾಡಿದಾರಂತ. ನಾವು ಅನ್ಆಥರೈಸ್ ಪರ್ಸನ್ ಅಲ್ಲ. 2023 ಆಗಸ್ಟ್ 2 ತಾರೀಕ ನಮ್ಮ ಲೀಗಲಿ ಯಾರು 8 ಜನ ಸದಸ್ಯರು ಕೂಡಿಕೊಂಡು ನಮಗೆ ಪೌರ ಪಟ್ಟಣ ಕೊಟ್ರು. ನಾವು ಅನ್ಆಥರೈಸ್ ಪರ್ಸನ್ ಅಲ್ಲ. 2023 ಆಗಸ್ಟ್ 2 ತಾರೀಕ ನಮ್ಮ ಲೀಗಲಿ ಯಾರು 8 ಜನ ಸದಸ್ಯರು ಕೂಡಿಕೊಂಡು ನಮಗೆ ಪೌರ ಪಟ್ಟಣ ಕೊಟ್ರು. ಆದ ಕಾರಣ ಪ್ರತಿದಿನ 1 ತಾಸಾದ್ರೂ ಸಾಲಿ ಬದ್ರಿ ಕೆಲಸ ಮಾಡ್ತೀವಿ. ಯಾವಾಗ 2023 ಆಗಸ್ಟ್ 2 ತಾರೀಕಿನಿಂದ 1 ತಾಸು ಏನ್ ನಡೀತಾ ಇದೆ ಸ್ಕೂಲಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೇಳ್ತಾ ಹೋದಾಗೆ ಅವ್ರು ನಮ್ಮನ್ನೇ ಡ್ರ್ಯಾಗ್ ಮಾಡ್ತಾ ಹೋದ್ರು. ಹಾಗಾಗಿ ಬಿಟ್ಟ ತಮ್ಮಲ್ಲಿ ವಿನಂತಿಸಿಕೊಳ್ಳೋದಂದ್ರೆ ಮಾಧ್ಯಮ ಮುಖಾಂತರ ಏನು ವಿನಂತಿಸಿಕೊಳ್ಳೋದೇನೆಂದ್ರೆ ಇವತ್ತು ಅವರು ಮಾಡಿರ್ತಕ್ಕಂತ ಏನು ಅವರು ಈ ಒಂದು ಹಗರಣ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ, ಏನೋ ಒಂದು ಅಮೌಂಟ್ ಮಾಡಿದ್ದಾರೆ ಅಂತ ನಮ್ಮ ಆಪಾದನೆ ಇದೆ. ಅದಕ್ಕೆ ಸಂಕ್ಷಿಪ್ತವಾಗಿ ಅವರು ವಿವರಣೆ ಕೊಡಂತ ನಾವು ಕೇಳಿದ್ರು ಸಹ ಕೊಡ್ಲಿಲ್ಲ. ಅದಕ್ಕಾಗಿ ನಮ್ಮ ಮೇಲೆ ವೈಯಕ್ತಿಕವಾಗಿ ಅವನು ನಿನ್ನೆ ಇಲ್ಲ ನಮ್ಮನ್ನು ವೈಯಕ್ತಿಕವಾಗಿ ನಮ್ಮನ್ನ ಇದನ್ನು ಟಾರ್ಗೆಟ್ ಮಾಡಿದ್ದಾರೆ, ಅವ್ನು ನಮ್ಮನ್ನ ಮೇಲೆ ಇದನ್ನ ಮಾಡಿದ್ದಾರೆ. ಆಕ್ಚುಲಿ ನಮಗೆ ಫೇರ್ ಹುಟ್ಟಿಸಿದವನು ಅವನು ಸರ್. ಆಕ್ಚುಲಿ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಏನ್ ಮಾಡ್ತಾನೆ ಅಂತಿದ್ರೆ ನಿಮ್ಗೆ ನೋಡ್ಕೋತೀನಿ ನಾನು ಹೊರಗಡೆ ಬಂದ್ ಬಿಡಿ ನೋಡ್ಕೋತನು. ಯಾವಾಗ 3 ವರ್ಷದಿಂದ ನೋಡಿದನ್ರಿ ಹಿಂಗ. ನಾವು ಅದಕ್ಕೆ ಅವನಿಗೆ ಏನು ಮಾತಾಡ್ಲಿಲ್ರಿ. ನಿನ್ನೆ ಬಂದು ಲಾಸ್ಟ್ ಬಂದ್ ಸ್ಟೇಟ್ಮೆಂಟ್ ಕೊಟ್ರಿ ಹಿಂಗ ಇಲ್ಲ ನಮ್ಮನ್ನ ಅವ್ರು ಹಲ್ಲೆ ಮಾಡಕ್ ಬಂದಂತ. ಯಾವ ಕಾರಣಕ್ಕೂ ನಾವು ಹಲ್ಲೆ ಇನ್ನೊಬ್ರ ಮೇಲೆ ಮಾಡೋರಲ್ಲ.
ಸಿದ್ದೇಶ್ವರ ವಿದ್ಯಾವರ್ಧಕ ಸಂಘ ಕನ್ನಡ ಮಾಧ್ಯಮ ಆದರ್ಶ ಹಿರಿಯ ಪ್ರಾಥಮಿಕ ಶಾಲೆ ಪಾಮಲ್ಗುಂಡಿ. ಪ್ರಿನ್ಸಿಪಾಲ್ ಹೆಸರೇನು? ಸಿದ್ದಪ್ಪ ತಪ್ಸಿ. ದಿನ ಎಷ್ಟು ಗಂಟೆಗೆ ಬರ್ತಾರೆ? 9 ಗಂಟೆಗೆ ಬರ್ತಾರೆ. ಹೋಗೋದು 5:30. ಡೈಲಿ ಪ್ರಿನ್ಸಿಪಲ್ 8 ಗಂಟೆಗೆ ಬರ್ತಾರೆ. ಎಷ್ಟು ಗಂಟೆಗೆ? 10 ಗಂಟೆಗೆ. 10 ಗಂಟೆಗೆ ಬಂದು 10 ಗಂಟೆ ಸ್ಕೂಲ್ 8 ಗಂಟೆಗೆ ಬಿಡ್ತೈತಿ. 4:50 ಮುಂಜಾನೆ ಬರೋ ಟೈಮ್ ರೀ? ಅಲ್ಲ ಮುಂಜಾನೆ ಪ್ರಿನ್ಸಿಪಾಲ್ ಬರೋದ್ರಿ 10 ಗಂಟೆಗೆ. ಹಾಂ ಇವತ್ತು ಬಂದಾರ? ಇವತ್ ಬಂದಿಲ್ರಿ. ಎಲ್ಲಿ ಹೋಗಿದಾರ? ನಂಗ್ ಗೊತ್ತಿಲ್ರಿ ಅದ್ರಿ. ದಿನ ಬಂದು ಗೊತ್ತಿರ್ತೈತಲ್ಲ. ದಿವಸ ಮತ್ ಇವತ್ತ ಅವ್ರು ಹೇಳ್ದೆ ಬಿಟ್ಟಾರಿ ಸಾಲಿ ಯಾರು ನಂಗಂತ್ರು ಗೊತ್ತಿಲ್ರಿ. ಕಬ್ಬಿಣ 2 ಜನ ಅದಾರ. ಆ ಒಂದ್ 11 ಜನ ಇದ್ದಿರ್ಬೇಕ್ರಿ. ಹಾ ಇವ್ರು ಅದಾರು? ಹಾ ಅದಾರ ಇಲ್ಲಿ ನೋಡ್ ಮತ್ತೆ ಅದಾರಿ. ಓದ್ ಇನ್ನೊಂದ್ಸಲ ನಾ ಅದಾರ್ ತಗೋರಿ ನೋಡಿ. ಅದಾರ ಮತ್ತೆ ಇಲ್ಲಿ ಹೆಂಗ ಅಲ್ಲಿ ನಮ್ ಬೋರ್ಡ್ ನೇ ನೋಡ್ದಾಗ ಇದ್ದಿರ್ಕಿಲ್ರಿ. ಎಲ್ಲಿ ಬೋರ್ಡ್ ತೆಗಿಯೋದು ಬೋರ್ಡ್ ಏನೋ ಸ್ವಚ್ಛತಾ ಕಾರ್ಯಕ್ರಮ ತೆಗಿಬೋದಲ್ಲ? ಅವಾಗ ನೋಡಿನ್ರಿ ಅದನ್ನ ನನ್ ಮುಂದೆ ಆತನ್ರಿ. ಯಾವಾಗಂದ್ರೆ ಯಾವಾಗ? ಮೊನ್ನೆ ಒಂದ್ 2 ದಿವಸದಿಂದ್ರಿ. ಅದ್ ನಂಗ್ ಗೊತ್ತಿಲ್ರಿ. ಅದ್ ಬೋರ್ಡ್ ಇತ್ಲಕ್ರಿ ಆಫೀಸ್ ಒಳಗ್ರಿ. ಅದ್ ಆಫೀಸ್ ಒಳಗ್ ಎಲ್ಲಿ ಬಿಟ್ಟಿತ್ ನಮ್ಗೇನ್ ಗೊತ್ತಿಲ್ಲ. ಒಂದ್ 2 ದಿವಸದಿಂದ ನೋಡಿದ್ವಿ ರೀ ನಾವ್ರಿ. ಹಾ ರೀ.